ತಿಮ್ಮಯ್ಯ ಟೋಕನ್ ನಂಬರ್ 8 6 ಅಲ್ಲಿನ ಹಸು. ಬನ್ನಿ ಸ್ವಾಮಿ ಮುಂದೆ. ಬಹುಮಾನ ವಿಜೇತರು ಮನು ಟೋಕನ್ ನಂಬರ್ 6 ಅಲ್ಲಿನ ಹಸುಕರು. ಹೇಳ್ಬೇಕಪ್ಪ ಯಾರು ಇವರು ಅಂತ. ಟೋಕನ್ ನಂಬರ್ 6 ಅಲ್ಲಿನ ಹಸು ಮತ್ತು ಕರು ಬಹುಮಾನ ವಿಜೇತರು. ಹಾ ಬನ್ನಿ ಬನ್ನಿ ಹಸತ್ರ ಬನ್ನಿ ಆಯ್ತೇನಾ. ಹಾ ಓಕೆ ಓಕೆ ಬಸ್. ತುಂಬಾ ಅದ್ಭುತವಾದಂತ ರಾಜು ಎಲ್ಲಿ ಕರ ವಿಜೇತರು ಅನಂತ್ ಮರುವೆ ನಾರಾಯಣಪ್ಪನವರು ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನೋಡ್ರ ನಿಮ್ಗೆ ಒಳ್ಳೆ ಅತಿಥಿ. ದೂರ ಹೌದಾ ಈ ಕಡೆ ಬಾ ಸ್ವಲ್ಪ ಹಿಂಗ್ ಬಾ. ಮುಂದಿನ ಬಹುಮಾನ ವಿಜೇತರು ಆಯ್ತು. ಈ ಕಡೆ ಈ ಕಡೆ ಬಾ. ಗಗನ್ ಟೋಕನ್ ನಂಬರ್ 9 ತೋಳಪ್ಪ ಪ್ರೈಜು. ಓಕೆ ಸ್ವಾಮಿ ಇನ್ನೊಂದ್ಸಲಿ ಅನೌನ್ಸ್ ಮಾಡಿ. ಬಹುಮಾನವನ್ನ ಮತ್ತು ರಾಜಣ್ಣವರು ವಿತರಿಸಿ. ಯಾಕೋ ಬ್ರೇಕ್ ಆಗ್ತಿದೆ, ಮೈಕ್ ಬ್ರೇಕ್ ಆಗ್ತಾ ಇದೆ. ಓಕೆ ಪಾಪ ಇಲ್ಲ ಇದ್ದಾರೆ ಎತ್ತೆ ಸಾಧನೆ ಇದೆ. ಟೋಕನ್ ನಂಬರ್ 27 ರಾಜೇಶ್. ಬರ್ರಪ್ಪ ಇತ್ತು ನಾವು ಹೋಗ್ರಪ್ಪ ಸ್ವಲ್ಪ ದೂರ. ಈ ಬಹುಮಾನವನ್ನು ಶ್ರೀ ಕೃಷ್ಣಪ್ಪನವರು ಇದನ್ನು ಬೆಳ್ಳಿ ಬಟ್ಲನ್ನು ಕೊಡಿಸಿದ್ದಾರೆ. ಅವರಿಗೆ ರೈತರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ತುಂಬ ಹೃದಯದಿಂದ ಈ ಒಂದು ಬಹುಮಾನವನ್ನು ಮಾಡಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಟ್ಟಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವ್ರಿಗೆ ಈ ವೇದಿಕೆ ಮುಖಾಂತರ ಅವ್ರಿಗೆ ಮಾತಾಡ್ತಾರೆ. ಯಜಮಾನ್ರೆ ಮಗ ತೋರಿಸ್ರಿ ಇಲ್ಲಿ. ಮೊದಲು ಪ್ರೈಸ್ ಕೊಡ್ರಿ ಆಮೇಲೆ ಕ್ಯಾಲೆಂಡ್ರಾ. ಓಕೆ ಸಖತ್ತಾಗಿದೆ. ಸಾಗರ ಯಾರು ನೀವೇನಾ? ಯಾವೂರು? ಚಿಕ್ಕೇನಹಳ್ಳಿ, ರಾಮನಗರ ಚಿಕ್ಕೇನಹಳ್ಳಿ. ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ಸಾಗರ ಅವ್ರ ಬೇಡಿಕೆಯಿಂದ ನಾರಾಯಣಪ್ಪನವರಿಂದ ತಗೊಳ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಇನ್ನು ಮುಂದೆ ಇಂಥ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಮಾಡಲಿ. ಅವ್ರಿಗೆ ಎಲ್ಲ ರೈತರುಗಳು ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ನಿಂತ್ಕೊಳ್ಳಿ. ನೀನು
ನಮ್ಮ ಸಾಗರ ಅವ್ರಿಗೆ ಒಂದೇ ಒಂದು ಪ್ರೀತಿ ಜಾಸ್ತಿ ಆಗುತ್ತೆ ಅಂದ್ರೆ ನಾಟಿ ದನಗಳ ಮೇಲೆ. ಆ ನಾಟಿ ದನಗಳ ಮೇಲೆ ಪ್ರೀತಿ ಎಷ್ಟಿರುತ್ತೆ ಅದ್ರ ಮೇಲೆ ಅವ್ರ ಪ್ರೀತಿಗೆ ಮಿಗಿಲಾದದ್ದು ಇನ್ನೊಂದಿದೆ, ಅದು ನಮ್ಮ ಡಿ ಬಾಸ್. ನಮ್ಮ ಡಿ ಬಾಸ್ ಇಲ್ಲ ಅಂದ್ರೆ ನಮ್ಗೇನು ಇಲ್ಲ ಅನ್ನೋಷ್ಟು ಫೀಲ್ ನಮ್ಮ ಗ್ಯಾಂಗ್ಗೆ. ಆ ಗ್ಯಾಂಗಲ್ಲಿ ನಮ್ಮ ಸಾಗರ್ ಕೂಡ ಒಬ್ಬ. ಇವತ್ತು ನೋಡ್ತಾ ಇರ್ಬೋದು ನಮ್ಮ ಕರೆ ಮೇಲೆ ಡಿ ಬಾಸ್ ಅಂತಾನೆ ಬರ್ದಿರೋದು. ತುಂಬಾ ಒಂದು ಖುಷಿ ಆಗುತ್ತೆ. ಹೌದಲ್ಲಪ್ಪ. ಡಿ ಬಾಸ್ ಜೈ ಡಿ ಬಾಸ್. ಏ ಕಡ್ಗರ ಕೈ. ಸಾಕಿ ಬೆಳೆಸಿದ್ರು ಮರೇಶ್ ಅವ್ರಿಗೆ, ಅವರು ಕೊಟ್ಟಿದ್ರು. ಇಲ್ಲಿ ಇತ್ಕೊಳ್ಳಿ ನೋಡಿ. ಅದನ್ನ ನಾವು ಸಹ ನೋಡಿದ್ವಿ. ತುಂಬಾ ಅದ್ಭುತವಾಗಿ ಸಾಕಿದ್ರು. ಇಲ್ಲಿ ನೋಡಿ ದೇವರು. ಓಕೆ, ಪ್ರೈಸ್ ಕೊಡ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ Thank ವಿಶೇಷ you. ಬಹುಮಾನ ಅಂತ ನಮ್ಮ ದೇಶದಲ್ಲಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಆವೇಶ ಮಾಡಿ ಸಾಮನೆ छोड़ दो रंद किधर भी नहीं. ಸಾಯಿದ್ ಸಲೀಂ ಅವ್ರಿಗೆ ಬಹುಮಾನ. ಕಷಾಯಖಾನೆಗೆ ಹೋಗ್ತಕ್ಕಂಥ ಪ್ರತಿಯೊಂದು ಹಸು ಕರುಗಳನ್ನ ತಂದು ಇವರು ಸಾಕೋದು, ಅದರಲ್ಲೂ ಹಳ್ಳಿಕಾರ ಮಾತ್ರ. ತುಂಬ ಒಂದು ಖುಷಿ ಆಯಿತು. ನಮ್ಮ ಮನೆಯಲ್ಲಿ ನಾವು ದೇವರನ್ನೇ ಸಾಕಲ್ಲ, ಕಣ್ಣೇ ಇಲ್ಲ, ಎರಡೂ ಕಣ್ಣು ಕಾಣಲ್ಲ ಅಂತ ಒಂದು ಕರೆಯನ್ನು ಅವರು ಸಾಕಿದ್ದಾರೆ. ಇವರಿಗೆ ಇದಿಷ್ಟ ಅಲ್ಲದೆ ನನ್ನ ಕಡೆಯಿಂದ ಇನ್ನೊಂದು ಸರ್ಪ್ರೈಸ್ ಇದೆ. ಅದಕ್ಕೆ ವಿಶೇಷ ಬಹುಮಾನ ಅಂತ ಹೇಳಿದ್ದೀವಿ. ಅದನ್ನು ಅವರು ಏನು ದನಗಳನ್ನು ಕಟ್ಕೊಂಡಿದ್ದಾರೋ ಆ ಜಾಗದಲ್ಲಿ ಅದನ್ನು ನೆರವೇರಿಸ್ಕೊಡ್ತೀನಿ. ನನ್ನ ಸ್ನೇಹಿತರು ಮತ್ತು ನಾನು ಇಬ್ಬರು ಸೇರಿ ಅವರು ಒಂದು ತುಂಬ ಖುಷಿ ಆಗಲಿ ಅಂತಲೇ. ಓಕೆ ಓಕೆ. ಏನು ಕುದುರೆನಾ? ಏನೋ ಗೊತ್ತಿಲ್ಲ, ಹುಡುಗರು ಕೇಳ್ತಿದ್ದಾರೆ, ಅವ್ರಿಗೆ ಪ್ರೀತಿ ಜಾಸ್ತಿ. ಹೊಡೆಯೋಣ ಬಿಡಿ. ಎಡಗಾಲ ಬೆಳ್ಳೋದು, ಬಲಗಾಲ ರಾಮನಗರದ್ದು. ಉಳಿಸೋದ್ರ ಜೊತೆಗೆ ಮುಂದಿನ ವರ್ಷಗಳಲ್ಲಿ ಖಂಡಿತವಾಗ್ಲೂ ಫಸ್ಟ್ ಪ್ರೈಸ್ ಗೆಲ್ತೀನಿ ಅಂತ ಅನ್ನೋ ಗ್ರೂಪ್ನಲ್ಲಿ ಮತ್ತೆ ರೈತರು ಬರಬೇಕು. ಬಂದಿರುವಂಥವ್ರಿಗೆ ಭಾಗವಹಿಸಿರುವಂಥವ್ರಿಗೆ ಸಮಾನ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಓಕೆ ಓಕೆ. ಈ ವರ್ಷ ಅವ್ರು ಪ್ರೈಸ್ ಕೊಟ್ಟು ನಾಟಿ ದನಗಳನ್ನ ಉಳಿಸೋದಕ್ಕೆ ನೋಡ್ತಾರೆ. ನಾವು ಇಲ್ಲಿ ಪ್ರಯತ್ನ ಮಾಡೋದಕ್ಕೆ ಒಂದು ಕಡೆ ಪ್ರೇರಣೆ ಅವರೇ ಅನಿಸುತ್ತೆ. ಅದಕ್ಕೆ ಅವ್ರಿಗೊಂದು ಚಿಕ್ಕ ಸನ್ಮಾನ ಮಾಡ್ತಾ ಇದ್ದೀವಿ. SDMC ಅಧ್ಯಕ್ಷರಾಗಿ ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಪರಿಸರ ಪ್ರೇಮಿ ಅಂತ ಅದಕ್ಕೆ ಅವ್ರನ್ನ ಕರೆಯೋದು. ರಾಜಣ್ಣ ಅವ್ರಿಗೆ ಸರ್ ನಿಜಕ್ಕೂ ಇವ್ರ ಬಗ್ಗೆ ಹೇಳೋದಕ್ಕೆ ಪದಗಳು ಸಾಲದು ಸರ್. ಎಷ್ಟು ಚಿಕ್ಕ ವಯಸ್ಸಿಗೆ ರೋಡಲ್ಲಿ ಗಿಡಗಳನ್ನು ಹಾಕಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮೂರಲ್ಲೊಳಗೆ ಒಳಗಡೆ ತಂದಿದ್ದು ಇವರು. ನೋಡಿ, ರಾಜಕೀಯ ಮಾಡ್ತಾರೆ ಇವರು. ಬೇರೆಯವ್ರಿಗೆಲ್ಲ ಕೊಟ್ಟಿದ್ದಾರೆ, ಸ್ವಂತ ತಂದೆಯವ್ರಿಗೆ ಏನೂ ಮಾಡಿಲ್ಲ. ಬೈ ಕೊಡಲೇಬೇಕು ಪ್ರೈಸ್. ಏನಂದ್ರೆ ನಮ್ಮನೆಗೆ ನಾವು ಕೊಟ್ಕೊಂಡ್ರೆ ತುಂಬಾ ತೊಂದರೆ. ಅವೆಲ್ಲ ಬೇಡ, ನಾವು ಜನಗಳು ಹೇಳೋದು. ಯಾಕೆಂದ್ರೆ ನಂಬಲ್ಲ, ಕಡೆ ಮಳೆಯಲ್ಲಿ ನನ್ನ ಹಸು ಸೆಲೆಕ್ಟ್ ಆಗಿತ್ತಂತೆ. ಡಾಕ್ಟ್ರು ಬಂದು ಕೇಳೋದು, ನಿಮ್ಮ ಹಸು ಕೂಡ ಸೆಲೆಕ್ಟ್ ಆಗಿದೆ, ಏನು ಮಾಡ್ಬೋದು ಅಂದರು. ಸರ್ ಕೈ ಬಿಟ್ಬಿಡಿ ಹಿಂದೆ, ಒಂದೇ ಮಾತು, ಕೈ ಬಿಟ್ಬಿಡಿ ಅಷ್ಟೇ. ಹೋಗ್ಲಿ ಬೇಡ, ಆಯ್ತಪ್ಪ. ಓಕೆ ಬನ್ನಿ ಸ್ವಾಮಿ. ಈ ಕಾರ್ಯಕ್ರಮವನ್ನು ನಮ್ಮ ಪರಿಸರ ಪ್ರೇಮಿ ರಾಜೇಂದ್ರಣ್ಣವರೇ ನಡೆಸ್ಕೊಡ್ಬೇಕು. ಪಿತಾಜಿ ಹೆಸರು ಹೇಳಪ್ಪ, ಡ್ಯಾಡಿ ಹೆಸರು ರಾಮಚಂದ್ರಯ್ಯನವರು, ಗ್ರಾಮ ಪಂಚಾಯತಿ. ಎಷ್ಟು ಜನ ಸೊಸೈಟಿಗೆ ಹೇಗೆ ಸಿಗ್ತಾರೋ ಮಾವ ಗೊತ್ತಿಲ್ಲ, ನನಗಂತೂ ತಂದೆ ರೂಪದಲ್ಲಿ ಸಿಗ್ತಾರೆ. ಅದಂತೂ ಯಾವಾಗಲೂ ಹೇಳೋಕೆ ಖುಷಿ ಪಡ್ತೀನಿ. ಅವ್ರ ಬಗ್ಗೆ ಅವ್ರ ಮಗ ಹೆಮ್ಮೆ ಪಡ್ತಾರೋ ಇಲ್ಲ, ನನಗಂತೂ ತುಂಬ ಹೆಮ್ಮೆ ಇದೆ. ನಮ್ಮಪ್ಪ ಹಂಗೂ ಬರಲ್ಲ ಅಂತು, ನೀನು ಬರಲಿಲ್ಲ ಅಂದರೆ
ಆಯ್ತು ನೋಡೋಣ ಆಮೇಲೆ ಮಾತಾಡ್ತೀನಿ, ನಾನು ಮನೆಗೆ ಬರಲ್ಲ ಅಂದೆ. ಅವ್ರು ನನ್ಗಿಂತ ಮುಂಚೆನೇ ಇದ್ದಾರೆ, ಆ ಥರ ಅವರು ನನ್ಗಿಂತ ಮುಂಚೆ ಇರ್ತಾರೆ. ನೋಡಿದ್ರೆ ಸೊಸೆನೇ ಬಿಟ್ಟು ಫೋಟೋ ತೆಗ್ಸ್ಕೊತಾ ಇದ್ದಾರೆ. ಇಂಥ ಆಗಲ್ಲ ಆಗಲ್ಲ ಅಂತಾರೆ, ನೋಡಿದ್ರೆ ಮಗನಿಗಿಂತ ಮುಂಚೆ ಇರುತ್ತೆ. ಅಲ್ಲ, ಇಂಥ ಮಾವ ಬೇಕು ಕರ್ನಾಟಕಕ್ಕೆ. ಹಸುಕರುಗಳಿಗೆ ವಿಶೇಷವಾಗಿ ಯಾವ ಒಳ್ಳೆ ಹಸುಕರುಗಳಿದಾವೋ ಅವುಗಳಿಗೆ ಉತ್ತೇಜನ ಕೊಡಬೇಕು. ಇವರು ತುಂಬ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಇವರ ಪಾತ್ರ ಬಹುಮುಖ್ಯವಾಗಿದೆ. ಇವರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದ ಹಾಗೂ ಇವರಿಗೆ ಸನ್ಮಾನ. ನೀವು ಈ ಕಡೆ ನೋಡ್ರಿ. ನೀವು ಒಳ್ಳೆ ಹಂಗೇನಿದ್ವಳೆ ಹುಲ್ಲು ಬರ್ತಾ ಇದೆ ಸರ್, ವೈಡ್ನಲ್ಲಿ ಬರ್ತಾ ಇದೆ ಸರ್. ದರ್ಶನ್ ಥರ ಇದ್ದೀರಾ ನಮ್ಮ ಗುರು. ಹಾಂ, ಹೌದಾ? ಜೈ. ಹಾಂ, ಅದೇ ಹೇಳಿದೆ ದರ್ಶನ್ ಥರ ಇದ್ದೀರಾ ಅಂತ. ನಮ್ಮ ಬಾಸ್ ದರ್ಶನ್. ಯಜಮಾನ್ರು ಇವತ್ತು ನಮ್ಮ ಮೋದಿ ಡ್ರೆಸ್ ಹಾಕ್ಬಿಟ್ಟಿದ್ದಾರೆ. ನಮ್ಮ ತಾತ ಸಮಯ ಮೋದಿ ಡ್ರೆಸ್ ಹೇಳಿ. ಹಾಂ, ಓಕೆ. ಲೋಕೇಶ್ ಹಳ್ಳಿಕಾರ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್. ಓಕೆ, ನೀನು ಬಾ. ಇವತ್ತು ನನ್ನ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಯೂಟ್ಯೂಬ್ ಚಾನಲ್ ಪಾಪ್ಯುಲರ್ ಆಗೋಕೆ ಒಂದು ಕಾರಣ ಏನು ಗೊತ್ತಾ? ಹಾಂ, ಹೊರಗಡೆ ನಾರಾಯಣಪ್ಪನವರು. ಹಾಂ, ನಿಜವಾದ ಹಳ್ಳಿಕಾರ್ ಅಂದ್ರೆ ಏನು ಅನ್ನೋ ಒಂದು ಸಿಂಹ ಡೈಲಾಗ್ ತರ ಗುರುಗಿದ ಡೈಲಾಗು ಹಾಂ, ಸಖತ್ ವೈರಲ್ ಆಗೋಯ್ತು. ಹಾಂ, ಹಳ್ಳಿಕಾರ್ ಲೋಕೇಶ್ ಅನ್ನೋ ಫಾರ್ಮರ್ ಅನ್ನೋದು ಹಾಂ, ಆ ಮಟ್ಟ ಕೊಡ್ಬಿಡ್ತು. ಒಂದಿಷ್ಟು ಈ ಥರ ಅವತ್ತು ನಿಜವಾಗ್ಲೂ ಆ ಡೈಲಾಗ್ನ ಕೇಳಿದ್ರೆ ಇವತ್ತು ಹೋಗಿ ಅನ್ಸುತ್ತೆ. ವರ್ಷ ಪೂರ್ತಿ ಹುಲ್ಲಾಕೋಣ ನಿಜವಾದ ರೈತ ಬರೀ ಮನೆ ಮುಂದೆ ಇವತ್ತು ತಂದ್ಬಿಟ್ಟು ನಾಳೆ ಮಾರೋದಲ್ಲ, ಹಾಂ, ವರ್ಷ ಪೂರ್ತಿ ಹುಲ್ಲಾಕ್ಬೇಕು. ಹಾಕು ಗಂಜಲ ತಳ್ಳಿ ತಪ್ಪೆ ಎತ್ತಿ ಹಾಕು, ಅದು ಅವ್ರ ಡೈಲಾಗು ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ನನಗೆ. ಹೇಳೋಣ ಡೈಲಾಗು. ಅದು ವರ್ಷೆಲ್ಲ ಮೇವು ಹಾಕಿ ವರ್ಷೆಲ್ಲ ಸಗಣಿ ಎತ್ತಿದ್ರೆ ಗಂಜಲ ಹಿಡಿದ್ರೆ ಬೆಳಗ್ಗೆ ಎದ್ದು ಅವನು ರೈತನ ಕಸ ತಳಿದ್ರೆ ಅದ್ರ ಕತೆ ಬೇರೆ. ತಂದ್ವಿ, ತಿಂಗಳು ನೋಡಿದ್ವಿ, ಕಳಿಸ್ತೀವಿ ಅಂದ್ರಲ್ಲ ಕೆಲಸ. ರೈತನು ಒಂದು ಗೊಡ್ಡಾಗ್ಲಿ ಸಾಕು, ಮನೆ ಹತ್ರ ಒಂದ್ ಜೊತೆ ಸಾಕು, 10 ಜೊತೆ ಬೇಡ. ಏನೋ ನನ್ ಗುಂತು ಬಿದ್ದಿದೆ 4-5 ಜೊತೆ ಕಟ್ಕೊಂತೀನಿ, ನನ್ ಕತೆ ಬೇಡ. ಒಂದ್ ಜೊತೆ ಆಗ್ಲಿ ಹಳ್ಳಿ ರೈತನು ಒಂದ್ ಜೊತೆ ಕಟ್ಕೊಂಡು ಮನ್ಯಾಗ ಆಯಮ್ಮನ್ಕಾಯಿ ಕಸ ತಳಿಸಿದ್ರೆ ಅದು ರೈತನು. ಮುಂದೆ ಆಗಿಲ್ಲ ನಮ್ಮ ತೆಗಿ ಬುದ್ಧಿ ಎಷ್ಟು ಬೇಕೋ ತೆಗಿ ಬುದ್ಧಿ. ಮರಿ ಈ ಕಡೆ ಬಾ ಮರಿ, ನೀನು ಮೊಮ್ಮಗ ಬಾ. ಹೀರೋ ಇದೆಯಾ ಬಾ. ಇವಳು ನಮ್ಮ ಸಾಕು ಮಗಳು. ನಮ್ಮ ಹುಡುಗ ಬಂದ ಇಲ್ಲಿಂದ. ಬಾ ಹಿಂದೆ ಬಾ ತಾತ, ಹಿಂದೆ ಬಾ. ಹೇಗೆ ರೀ ನಮ್ಗಿರೋ ತಾತನ ನೆಕ್ಸ್ಟ್ ಜನರೇಷನ್ ಇದು. ಅವರೇ ಬೆಳೆಸ್ಬೇಕಾದ ಫುಲ್ ಫೋಕಸ್ ಮಾಡ್ಬಿಟ್ಟಿದ್ದೀವಿ. 5 ಜನ ಇರೋದು. ಓಕೆ ಓಕೆ ಬಾಸ್. ನನ್ನ ಜೊತೆ ಏನು ನಿಮ್ಗೆ ತುಂಬ ಇಷ್ಟ. ನನಗೂ ಗಂಡು ಮಕ್ಕಳಿಲ್ಲ. ಥ್ಯಾಂಕ್ ಯು. ಹಾಂ, ಹೇಳಮ್ಮ, ಅನೌನ್ಸ್ ಮಾಡಮ್ಮ ಹೆಸರು. ಓ ಅಮ್ಮ ಸೊಸೆ, ಅನೌನ್ಸ್ ಮಾಡು. ರವಿ ಪಟೇಲ್ ಮಂಡ್ಯ ಕಲ್ಲಳ್ಳಿ ಅವರು ಇವತ್ತು ನಮ್ಮ ಹಳ್ಳಿಕಾರ್ ಫಾರ್ಮರ್ ನಮ್ಮ ಲೋಕೇಶ್ ಫಾರ್ಮರ್ಗೆ ಒಂದು ಸಪೋರ್ಟಿವ್ ಆಗಿ ನಿಂತಿರೋ ಕೃಷ್ಣಪ್ಪ ಸರ್, ರವಿ ಪಟೇಲ್ ಸರ್ಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಓಕೆ ಬಾಸ್. ಇಲ್ಲ ಅಡ್ಡ ಬಂದ್ರ ನೀವು ಗೋವಿಂದರಾಜ್ ಸರ್. ಕರೆಕ್ಟಾ?
ಅವ್ರ ತಲೆನೂ ಬರಬೇಕು ಯಜಮಾನ್ರದ್ದು. ಅವರು ಆಫ್ ಬಂದರೆ ಸಾಕು. ಈಗ ಇಟ್ಕೊಂತೀನಿ ಬನ್ನಿ ಸರ್, ನಿಮ್ಮನ್ನ ತೆಗಿತೀನಿ ನಾನು ಕ್ಲಾರಿಟಿನ. ಪಾಸ್ಗೆ ಇದು ಯಾವುದು ಏನೋ ಮಾಡಿಬಿಡ, ರನ್ನಿಂಗ್ನಲ್ಲೇ ಇರಲಿ, ಓಕೆ, ನೋ ಪ್ರಾಬ್ಲಮ್. ಇಷ್ಟೊಂದು ಈಸಿನ ನಾವು ಕಲಿಯೋಣ ಬೇಗ ಸರ್. ಒಂದು 2 ದಿನ ಬರ್ತೀನಿ, ಕಲಿಸ್ಕೊಡ್ತೀರಾ ನಮ್ಮ ಈಗ ಮನೆಯವ್ರ ಜೊತೆ? ಹಿಂಗೆ ಕೊಡಿ, ಈಗ ಬರಲಿ, ಹಿಂಗೆ ಬರಲಿ. ಈಗ ಫುಲ್ ಬರುತ್ತೆ ನೋಡಿ. ಓಕೆ ಈ ಜನ ಬರಲ್ಲ. ಓಕೆ ಓಕೆ ರೊಟೇಟಿಂಗ್ ಆಗ್ತಾ ಇದ್ದಂಗೆ ನಾವು ಅದು ಇದಲ್ಲ ಗಿಂಬಲ್ಲು. ಹಾಂ ಓಕೆ ಸರ್. ಯಶೋಣ ಈ ಕಡೆ. ಅಮ್ಮ ಇದು ಕೊಡಿ ಮೂಮೆಂಟು ಕರೆಕ್ಟ್ ಆಗ್ತದೀನಿ. ಹಾಂ ಹೇಮಲತನ ಥ್ಯಾಂಕ್ ಯು ಅಮ್ಮ. ಹಾಂ ನಾವೇ ಎಲ್ಲ ಈ ಥರ ಎಲ್ಲ ನೋಡಿದ್ದೀನಿ ಇಷ್ಟ. ಅಮ್ಮ ತಗೊಳ್ಳಿ. ಅಮ್ಮ ಸರ್ ತುಂಬ ನಾಚ್ಕೋತಾರೆ. ಥ್ಯಾಂಕ್ ಯು ಬಾಸ್. ಅಮ್ಮ ಸರ್ ತುಂಬ ನಾಚ್ಕೋತಾರೆ. ಯಾರು? ಹೌದು, ಇವ್ರು ಯಾರೋ ಬರೋದಿಲ್ಲ ನೀವು ಕರೆದ್ರು. ಇಲ್ಲ ಬರ್ತಾರೆ, ಹಂಗ? ಓ, ಬಾರ್ ಮಾಲೀಕರು ಎಲ್ಲರಿಗೂ ಚೆನ್ನಾಗಿ ಎಣ್ಣೆ ಹೊಡ್ಸೋರು. ಏನಿಲ್ಲ ಆ ಥರ ಏನಿಲ್ಲ. ಹಾಂ, ಥ್ಯಾಂಕ್ ಯು ಬಾಸ್. ದೊಡ್ಡಣ್ಣ ಅಂತಾರೆ ನಿಮಗೆ. ನಾನು ನಮ್ಮ ಮನೆಯವರು ಮದುವೆ ಆದಾಗ ಲವ್ ಮ್ಯಾರೇಜು ಸಪೋರ್ಟ್ ಮಾಡಿ, ಅಪ್ಪ ಮನೆ ಕಡೆ ಇಲ್ಲ, ಮಾವನ ಮನೆ ಕಡೆ ಸಪೋರ್ಟ್ ಮಾಡೋದು. ನಾನು ವಿಟ್ನೆಸ್ ಕೊಟ್ಟಿದ್ದಾರೆ ನಮ್ಮ ಮಾವ. ಇವತ್ತೇನು ಬದುಕ್ತೀರಾ ಬಾಳ್ತೀರಾ ಅಂತ ಒಂದು ನಂಬಿಕೆ ಇರುತ್ತಲ್ಲೋ, ವಿಟ್ನೆಸ್ ಮಾತ್ರ ಕೊಟ್ಟರು. ಲವ್ ಮ್ಯಾರೇಜಾ? ಹ್ಞೂ ಸರ್, ಲವ್ ಮ್ಯಾರೇಜಾ? ವಾವ್. ವಿಟ್ನೆಸ್ ಕೊಟ್ಟಿದ್ದಾರೆ ಇವರು. ಭಯ ಪಡ್ತಾ ಇದ್ರು, ನೀವಿಬ್ರು ಇರ್ತೀರ ಬರೀ ಜಗಳನೇ ಇರ್ತೀರಾ ಅಂತ. ಅದ್ರ ಜೊತೆಲಿ ಇದೀವಿ ಇವತ್ತು. ನಮ್ಮ ಮಾವಗೋಸ್ಕರ ಖುಷಿ ಆಗ್ಬಿಡಕ್ಕೆ. ಯಾರು ಲವ್ ಮ್ಯಾರೇಜ್ ಮಾಡ್ಕೊಂಡು ನಿಮ್ಗೆ ಗೈಡ್ ಮಾಡ್ತೀನಿ ಸರ್. ಒಂದು ಮಿಸ್ಟೇಕ್, ತುಂಬ ನೋವಾಗ್ತಿದೆ. ನಮ್ಮ ಕಾಲದಲ್ಲಿ ಇರಲಿಲ್ವಲ್ಲ ನೀವು. ನಾನು ಲವ್ ಮಾಡಿದ್ರೆ ನೀವು ಹೇಳ್ಬೇಡ. ಅವಾಗ ಹಂಗಿತ್ತು, ಈಗ ಹೋಗಿಲ್ಲ.